ಇನ್ನು ಕೆಆರ್ಎಸ್ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಪೊಲೀಸರು ಕೂಡ ಇಲ್ಲಿ ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ. ಅದರಲ್ಲೂ ಶೋಭಾರಾಣಿಯವರು ಸಾಕಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ. ಎಲ್ಲೂ ಕೂಡ ಅಹಿತಕರ ಘಟನಾವಳಿಗಳು ಜರುಗಬಾರದು, ಆ ರೀತಿ SP ಗಮನ ಕೊಟ್ಟಿರುವಂಥದ್ದು. 1,500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಿದ್ದಾರೆ. ಈ ಖುದ್ದು ಅವರನ್ನೇ ಇದರ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ಎಲ್ಲೂ ಕೂಡ ಭದ್ರತಾ ಲೋಪ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಈ 2 SP ಗಳು, 9 DYSPಗಳು, 27 ಮಂದಿ ಇನ್ಸ್ಪೆಕ್ಟರ್ಗಳು, 45 PSIಗಳು, 78 ASIಗಳು, ಹೀಗೆ 1500 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಇದು ಶೋಭಾರಾಣಿ ಅವರಿಗೊಂದು ಚಾಲೆಂಜ್. ಇದು ಶೋಭಾರಾಣಿ ಅದನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಈ ದಿವಸ ಭದ್ರತೆಗಾಗಿ 2 SPs ಇದ್ದಾರೆ, ಒಂದು ಅಡಿಷ್ನಲ್ SP ಇದ್ದಾರೆ. DSPs 9 ಜನ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರ ಇನ್ಸ್ಪೆಕ್ಟರ್ಸು 28 ಜನ ಇದ್ದಾರೆ. ಮತ್ತು PSIs 46 ಜನ ಮತ್ತು ASIs 59 ಜನ. ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸು KSRP 10 ಇದೆ ಮತ್ತು DR 8 ಇದೆ. ಒಟ್ಟಾರೆಯಾಗಿ ಸಿಬ್ಬಂದಿಗಳು 1,500 ಜನ, ಸುಮಾರು 1,500 ಜನ ಸಿಬ್ಬಂದಿಗಳಿದೆ. ಬೇರೆ ಜಿಲ್ಲೆಯಿಂದಲೂ ಬಂದಿದ್ದಾರೆ. ಭದ್ರತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಏನೆಲ್ಲ ಭದ್ರತೆಗಳು ಕೈಗೊಂಡಿದೆ? ಇದೇ ಸೂಕ್ಷ್ಮ ಪ್ರದೇಶಗಳು ಎಲ್ಲ ಕಡೆನೂ ಬ್ಯಾರಿಕೇಡ್ಸ್ ಇದೆ, KSRP ಇದೆ, ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಬೃಂದಾವನಕ್ಕೂ ಕೂಡ ನಿರ್ಬಂಧ. ಬೃಂದಾವನ ಗಾರ್ಡನಲ್ಲಿ ಈ ದಿನ ಸಾರ್ವಜನಿಕರ ಇದು ಎಂಟ್ರಿ ಇರಲ್ಲ. ಇವತ್ತು ಅದು ನಿರ್ಬಂಧ ಏರಿದೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ವಿವಿಧ ಕಡೆ ಪ್ರತಿಭಟನೆ ಇದೆ. ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಇಷ್ಟು ಭದ್ರತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಬಿಜೆಪಿ ನಾಯಕರು ಇಲ್ಲೇ 1,500 ಜನ. ಅಂದರೆ ಬಿಜೆಪಿನವರು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಏನು ಇಂಟಿಮೇಷನ್ ಇದೆ ಮೇಡಮ್? ಮುತ್ತಿಗೆ ಅಂತ ಹೇಳಿಲ್ಲ, ಅವರು ಪ್ರತಿಭಟನೆ ಹೇಳಿದ್ದಾರೆ. ನಾವು ಎಲ್ಲ ಥರ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ, ಪ್ರಿಕಾಷನರಿಯಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಜಿಲ್ಲಾದ್ಯಂತ ಎಲ್ಲ ಕಡೆಯೂ ಸ್ಪ್ಲಿಟ್ ಇದ್ದಾರೆ. ನಮ್ಮ ಪೂರ್ತಿ ಜಿಲ್ಲಾದ್ಯಂತ ಸ್ಪ್ಲಿಟ್ ಇದ್ದಾರೆ. ಯಾಕಂದರೆ ಇದರಲ್ಲಿ ಶ್ರೀರಂಗಪಟ್ಟಣ ಇದ್ದಾರೆ, ಮಂಡ್ಯ ಸಿಟಿಲೂ ಭದ್ರತೆ ಇದು ಮಾಡಿದ್ದಾರೆ. ಮತ್ತು ಮದ್ದೂರು ಮದ್ದೂರಲ್ಲೂ ಭದ್ರತೆಯನ್ನು ಒದಗಿಸಿದೆ. ಈ ತಮಿಳು ಕಾಲೋನಿ ಅಲ್ಲೆಲ್ಲರೂ ಭದ್ರತೆಗಳು ಮಾಡಿದ್ದಾರೆ. ಎಲ್ಲ ಪ್ರಿಕಾಷನರಿಯಾಗಿ ಏನೇನು ಮೆಜರ್ಸ್ ತೊಗೊಬೇಕು ಎಲ್ಲನೂ ಸಹ ತೊಗೊಂಡಿದ್ದೀವಿ. ಈ ದಿವಸ ಭದ್ರತೆಗಾಗಿ 2 SPs ಇದ್ದಾರೆ, ಒಂದು ಅಡಿಷ್ನಲ್ SP ಇದ್ದಾರೆ. DSPs 9 ಜನ ಮತ್ತು ಶೋಭಾರಾಣಿ ಅವರು ಹೇಳ್ತಾ ಇದ್ದರು, BJP ನಾಯಕರು ಪ್ರತಿಭಟನೆ ಮಾಡ್ತಾರೆ ಅಂತ, ಮುತ್ತಿಗೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅಂತ. ಆದರೆ BJP ನಾಯಕರು ಮುತ್ತಿಗೆ ಹಾಕ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಮಾಜಿ CM ಯಡಿಯೂರಪ್ಪ, ವಿಪಕ್ಷ ನಾಯಕ R ಅಶೋಕ್, BY ವಿಜೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಮಂದಿ ನಾಯಕರು ಇವತ್ತು ಭಾಗಿಯಾಗ್ತಾರೆ. ಬೆಳಗ್ಗೆ 11 ಗಂಟೆಗೆ KRS ಡ್ಯಾಮ್ ಬಳಿ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಅದಾದ ಮೇಲೆ KRSಗೆ ಮುತ್ತಿಗೆ ಹಾಕಲಿಕ್ಕೂ ಕೂಡ ಸಜ್ಜಾಗಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅನ್ನುವಂಥದ್ದು ಇವರ ಆಗ್ರಹ. ನೋಡಿ, ಇದು ಸಂಗತಿ. ಇದೊಂದು ಈ ಪ್ರತಿ ಬಾರಿ ಮಳೆ ಕೈ ಕೊಡ್ತು ಅಂತಂತಂದರೆ ನಮಗೊಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಇದೇನೇ, ನೀರು ಬಿಡಲೇಬೇಕು. ಎಲ್ಲಿಂದ ತರ್ತೀರಿ ನೀರನ್ನ? ಬನ್ನಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮಾತಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ. ಏನು ಹೇಳ್ತಾರೆ ನೋಡೋಣ. ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಜನ ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಇರುವಂಥ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂಥದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ. ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ